ದೇವಸ್ಥಾನದ ಭರತನಾಟ್ಯದ ಕಾರ್ಯಕ್ರಮ ಹಿಂದೂವರೆ ಕಾರ್ಯಕ್ರಮಗಳು ಎಲ್ಲರನ್ನ ಒಟ್ಟಾರೆಗೆ ಆರೋಗ್ಯಕ್ಕೆ ಎಲ್ಲರೂ ಮೊದಲ ನಮಸ್ಕಾರಗಳು. ವೇದಿಕೆ ಮೇಲೆ ಈಗ ಸಾಹಿತ್ಯ ವಹಿಸಿರುವ ಶ್ರೀ 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 ಬಾಲಗಂಗಾಧರ ಸ್ವಾಮಿಗಳು ಮಹಾಸ್ವಾಮಿಗಳು ಅವರ ಕಾರ್ಯಕ್ರಮಗಳಿಗೆ ವಂದಿಸುತ್ತ ಹಾಗೂ ಇವೆಲ್ಲರ ಮಾನ್ಯ ಶಾಸಕರು ಕೂಡ ವಂದಿಸುತ್ತ ಇಲ್ಲಿ ಸೇವೆ ಮಾಡುವಂತ ಎಲ್ಲ ಹಿರಿಯರು ಮುಖಂಡರು ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಕೇಳ್ತಾ ಇದ್ದೆ, ಈ ದೇವಸ್ಥಾನ ಯಾವ ರೀತಿ ಈ ಕಟ್ಟಡ ನಿರ್ಮಾಣ ಮಾಡುವುದು. ಮೂಲ ದೇವರು ಉತ್ತರ ರೂಪದಲ್ಲಿ ಅಲ್ಲಿ ಊರೊಳಗೆ ಇದೇ ಒಂದು ಮೂರ್ತಿನ ಪ್ರತಿಷ್ಠೆ ಮಾಡಿದ್ವಿ. ತಮಿಳುನಾಡಿನ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡಿದ್ವಿ ಅಂತ ಈ ತಾನೇ ಹೇಳ್ತಾ ಇದ್ವಿ. ಬಹಳ ಚೆನ್ನಾಗಿ ಮೂರ್ತಿ ಕೂಡ ಕಟ್ಟಿದೆ. ಮತ್ತು ಒಂದು ನಾವು ಯೋಚನೆ ಮಾಡಬೇಕು, ಎಷ್ಟು ದೇವಸ್ಥಾನಗಳು ಕಟ್ಟಿರೋದು ಮುಖ್ಯ ಅಲ್ಲ. ಇವತ್ತು ಎಷ್ಟೋ ಕಲ್ಲುಗಳು ಹೊರಗಡೆ ಸಿಕ್ಕುತ್ತೆ, ಕಾಡು ಅರಣ್ಯ ಪ್ರದೇಶಗಳು ಸಿಕ್ಕುತ್ತೆ, ಬೆಟ್ಟ ಗುಡ್ಡಗಳು ಸಿಕ್ಕುತ್ತೆ. ಆ ಕಲ್ಲುಗಳನ್ನ ಇವತ್ತು ಕೂಲಿ ಕೊಟ್ಟು ಕೆತ್ತನೆ ಮಾಡಿ ಸುಂದರವಾದ ಒಂದು ದೇವರ ಸ್ವರೂಪದ ವಿಗ್ರಹ ಮಾಡ್ತಾರೆ. ಎಷ್ಟು ಜನ ನಾವು ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡುತ್ತಿದ್ದೇವೆ, ಆದರೆ ಎಷ್ಟು ಸಾರಿ ಹೋಗಿ ಎಷ್ಟು ಜನ ಹೋಗಿ ನಮಸ್ಕಾರ ಮಾಡಿದ್ರು ಹೊರಗಡೆ ಇದ್ದಂತಹ ಕಲ್ಲು ಸುಂದರವಾದ ಆ ಶಿಲ್ಪದ ಕೈಗೆ ಸಿಕ್ಕಿ ಕೆತ್ತನೆ ಪಟ್ಟು ಸುಂದರವಾದ ದೇವಿ ಸ್ವರೂಪದ ವಿಗ್ರಹ ಆಗುತ್ತೆ. ನಾವು ಎಷ್ಟು ಸಾರಿ ಹೊರಗಡೆಯಿಂದ ಒಳಗಡೆ ಹೋಗಿ ನಮಸ್ಕಾರ ಮಾಡುವುದು ನಮ್ಮ ಹೃದಯ ಮಾತ್ರ ಕಲ್ಲಾಗೇ ಇರುತ್ತೆ. ಯಾಕೆ ಈ ಮಾತೆಲ್ಲ ಬಯಸ್ತಾ ಇದೆ ಅಂದ್ರೆ, ಶ್ರೀಗಳು ಬಹಳ ಉತ್ತಮವಾದ ಪ್ರವಚನ ಹೇಳ್ತಾರೆ. ಇವತ್ತು ಸನಾತನ ಧರ್ಮನ ನಾವೆಲ್ಲ ಮರೀತಾ ಇದ್ದೀವಿ. ಈ ಸನಾತನ ಧರ್ಮ ಒಂದು ಯಾವುದೋ ಜಾತಿಗೋ ಒಂದು ಜನಾಂಗಕ್ಕೋ ಯಾವುದೋ ಒಂದು ಸಂಘಕ್ಕೋ ಎಷ್ಟು ವರ್ಷ ಹಳೆಯದು ಅಂತಲೇ ಯಾವುದು ಗೊತ್ತಿರಬೇಕಾಗಲ್ಲ. ನಮ್ಮ ಭಾರತೀಯರ ಭಾರತ ಭಾರತೀಯರ ಪೂರ್ವಜರ ಹಿರಿಯರ ಸಂಸ್ಕೃತಿ ಈ ಸನಾತನ ಧರ್ಮ ಯಾವುದೋ ಒಂದು ದೇವರ ಪೂಜೆ ಮಾಡಬೇಕು ಅಥವಾ ಯಾವುದೋ ಒಂದು ಸಂಪ್ರದಾಯನ ನಾವೆಲ್ಲರೂ ಸೇರಿ ನಡ್ಕೋಬೇಕು ಅನ್ನೋದು ಇಲ್ಲ. ಇದು ಉತ್ತಮ ಮನುಷ್ಯನ ಉತ್ತಮ ಜೀವನ ಶೈಲಿನ ಸೂಚಿಸುತ್ತೆ. ಈ ಸನಾತನ ಧರ್ಮ ಯಾಕೆ ಬೇಕು ಅಂದ್ರೆ, ಇವತ್ತು ನಾವು ರಾಜಕಾರಣ ಮಾಡೋದಕ್ಕಲ್ಲ, ಉತ್ತಮ ನಮ್ಮ ಮನುಷ್ಯನ ಉತ್ತಮ ಜೀವನ ಶೈಲಿನ ಇವತ್ತು ಅದು ಪ್ರತಿಬಿಂಬಿಸುತ್ತೆ. ರಾಮಾಯಣದ ಒಂದು ಸಂಗತಿ ಹೇಳ್ತಾ ಇದ್ರು, ಬಹಳ ಚೆನ್ನಾಗಿ ಹೇಳ್ತಾರೆ ಶ್ರೀಗಳು. ಅಲ್ಲಿ ಒಂದು ಸಂಗತಿ ಕೂಡ ನಾಶ ಮಾಡಲು ಬಯಸ್ತೀನಿ. ಇವತ್ತು ಆ ಲಂಕಾನಗರಿ ನೆನೆಸ್ಕೊಂಡ್ರೆ ಒಂದು ಅದ್ಭುತವಾದ, ಬಲಿಷ್ಠವಾದ, ಬಹಳ ಸುಂದರವಾದ ನಗರ. ಅದಕ್ಕೆ ಕಾವಲು ಕಾಯ್ದು ರಂಗಿರಿ ಸಾಕಷ್ಟು ರಾಕ್ಷಸರು ಕಾವಲು ಕಾಯ್ತಾರೆ. ರಾವಣನಲ್ಲಿ ನೆನೆಸ್ಕೊಂಡ್ರೆ ರಾವಣೇಶ್ವರಲ್ಲಿ ಅವನು ಅಪಾರವಾದ ಶಿವಭಕ್ತ. ರಾವಣ ಸಮುದಾಯಕ್ಕೆ ಸಂಬಂಧಪಟ್ಟಂತ ರಾವಣೇಶ್ವರ
ಒಂದು ಕೊರತೆ ಇತ್ತು. ನಾನು ಬಿಟ್ಟರೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ನನ್ನ ಲಂಕಾನಗರದೊಳಗಡೆ ಯಾರೂ ಬರೋದಕ್ಕಾಗಲ್ಲ, ನನ್ನ ಲಂಕಾನಗರದೊಳಗಡೆ ಯಾರೂ ಪ್ರವೇಶ ಮಾಡೋಕ್ಕಾಗಲ್ಲ ಅಂತ ಆ ಒಂದು ಅಹಂಕಾರ ಇತ್ತು. ಕೇವಲ ಒಂದು ವಾನರ ಸೇನೆ ಶ್ರೀರಾಮನ ಬಲಪಡಿಸಿ ಇವತ್ತು ಹೇಳ್ತಾ ಇದ್ರು, ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ತನ್ನ ಮೇಲೆ ಶ್ರೀರಾಮ ಏನು ಬರೆದು ಶ್ರೀರಾಮ ಹೆಸರು ಬರೆದು ಆ ರಾಮನ ಹೆಸರಿಗೆ ಆ ಕಲ್ಲು ಮೇಲೆ ಹೇಳ್ತಾ ಇತ್ತು. ಸಮುದ್ರ ದಾಟಲಿಕ್ಕೆ ನಾನು ಬಂದಿದ ತಕ್ಷಣ ಒಂದು ಪದ ಉಪಯೋಗಿಸಿದ್ದಾರೆ ಶ್ರೀಗಳು, ತಪ್ಪಾಗಿ ಭಾವನೆ ಮಾಡಬಾರ್ದು. ವಿನಮ್ರತೆ ಅಂತ ಹೇಳಿದ್ರು. ಅವರು ವಿನಮ್ರತೆ ಇರಬೇಕು. ಯಾವುದೇ ಒಂದು ಯಾರೊಬ್ಬರಿಗೆ ಆಗಲಿ ದೇವಸ್ಥಾನದ ಕಾರ್ಯಕ್ರಮ ಯಾವುದೇ ರೀತಿ ರಾಜಕೀಯ ಮಾಡುತ್ತೆ, ಆ ರೀತಿ ಆ ಒಂದು ಕಲ್ಲುಗಳಿಗೇನು ರಾಮನಾಮನ ಭಕ್ತಿಗೆ ಸಮುದ್ರದ ಆಳವನ್ನು ಲೆಕ್ಕಿಸದೆ ಅದು ಏನು ಮೇಲೆ ಕಟ್ಟಿ ಲಂಕೆಯನ್ನು ಪ್ರವೇಶ ಮಾಡೋಕ್ಕೆ ಅನುಕೂಲ ಆಯಿತು. ಆ ಭಕ್ತಿನ ಇವತ್ತು ನೋಡಬೇಕು. ಆ ಭಕ್ತಿ ಇದ್ರೆ, ಆ ಸನಾತನ ಧರ್ಮದ ಒಂದು ನಂಬಿಕೆ ಇದೆ, ನೀವು ಯಾವ ದೇಶದನ್ನಾದರೂ ಸೋಲಿಸಬಹುದು ಅಂತ ಹೇಳಕ್ ಬಯಸ್ತೀನಿ. ದೇವಸ್ಥಾನ ಕಟ್ಟೆ ಮಾಡೋದಲ್ಲ, ಆ ದೇವಸ್ಥಾನ ಹೊರಗಡೆ ಹೋಗಿ ನಾವು ದೇವರ ಬಗ್ಗೆ ಯಾವ ರೀತಿ ಭಕ್ತಿ ವ್ಯಕ್ತಪಡಿಸ್ತೀವಿ, ಆ ಒಂದು ಭಕ್ತಿನ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ನಾನು ಕೊನೆಯದಾಗಿ ಮಾತು ಮುಗಿಸ್ತೀನಿ. ಬಹಳ ತಡವಾಗಿ ಬರಬೇಕಾಯಿತು. ನಿತಿನ್ ಕುಮಾರಸ್ವಾಮಿ ಕೂಡ ಬಂದಿದೆ ಕಾರ್ಯಕ್ರಮಕ್ಕೆ. ಅವರು ಕೂಡ ಅದು ಬೆಂಗಳೂರಿಂದ ಅವರು ಸಾಕಷ್ಟು ಕಾರ್ಯಕ್ರಮಕ್ಕೂ ಕೂಡ ಇದೊಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನೋದು ಅವರ ಒಂದು ಅಭಿಲಾಷೆ ಕೂಡ ಇತ್ತು. ಕಾರ್ಯಕ್ರಮಕ್ಕೆ ಬಂದು ಎಲ್ಲರ ಒಂದು ಆಸೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಅವರು ಕೂಡ ಅವರ ಅನುಕೂಲ ಸೇರಿ ಒಂದು ಎಲ್ಲರಿಗೂ ಭಗವಂತ ಶ್ರೀಕೃಷ್ಣ ಸ್ವಾಮಿ ಒಳ್ಳೆಯದು ಮಾಡಿ ಹೊಸ ವರ್ಷಕ್ಕೆ ಕಾಲಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.